ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ದಾವಣಗೆರೆ ಬೆಣ್ಣೆ ದೋಸೆ ರೆಡಿ ಆಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದೇವೆ. ವೀಕ್ಷಕರೇ, ಪ್ರತಿದಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಜನರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಿದ್ದೇವೆ. ಅದೇ ರೀತಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೂ ಕೊಟ್ಟಿದ್ದೇವೆ. ಬಹಳ ಫೇಮಸ್ ದಾವಣಗೆರೆ ಬೆಣ್ಣೆ ದೋಸೆ. ಎಸ್, ಅದಕ್ಕೂ ಮುಂಚೆ ನೋಡ್ರಿ, ಜನ BJP ಬೇಕು ಅಂತಾರ, ಕಾಂಗ್ರೆಸ್ ಅಂತಾರ, ಏನಂತಾರೆ, ಜನರ ಅಭಿಪ್ರಾಯವನ್ನು ನಾವು ಸಂಗ್ರಹ ಮಾಡೋಣ. ಎಸ್ ನೋಡಿ, ಎಲೆಕ್ಷನ್ ಎಕ್ಸ್ಪ್ರೆಸ್ ಕಾರ್ಯಕ್ರಮದೊಳಗೆ ಜನ ದಾವಣಗೆರೆಯಲ್ಲಿ ಯಾವ ಪಕ್ಷವನ್ನು ಬಯಸ್ತಾರೆ ನೋಡೋಣ ಬನ್ನಿ. ನಮಸ್ಕಾರ ಅಣ್ಣ, ಆರಾಮ? ಊಟ ಮಾಡ್ತಾ ಇದ್ದೀರಾ? ಮಾಡ್ತೀನಿ, ಬರೀ ಊಟ ಮಾಡೋಣ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಏನು ಹೆಸರು ನಿಮ್ದು? ಲಿಂಗರಾಜ್ ಅಂತೇಳಿ. ಲಿಂಗರಾಜ್ ಅವರೇ, ಲೋಕಸಭೆ ಚುನಾವಣೆ ಹತ್ರ ಬರ್ತದೆ. ದಾವಣಗೆರೆಯಲ್ಲಿ ಏನು ಬಯಸ್ತೀರಿ? BJP ಬಯಸ್ತೀನಿ. BJP ಯಾಕ್ರಿ BJP ಬಯಸ್ತೀರಾ? ಮೇಲೆ ನಮ್ಮ ಬಾಸ್ ಇದ್ದಾರೆ. ಬಾಸ್ ಮೇಲೆ ಕೆಳಗಡೆ ಬೇಡ, ಅಲ್ಲಿದ್ರೆ ಸಾಕು. ನಮ್ಗೆ ಮೇಲಿದ್ರೆ ಸಾಕು. ಯೂತ್ಸ್ ಎಲ್ಲ ಹಾಕದೆ ಅವರಿಗೆ. ಯಾಕೆ ಮೋದಿ ಬರ್ಬೇಕು ಅನ್ಕೋತೀರಾ? ದೇಶದ ರಕ್ಷಣೆ ಫಸ್ಟ್. ನಾವ್ ಹೆಂಗಾರ ಇಲ್ಲಿ ದುಡ್ಕೊಂಡ್ ತಿಂತೀವಿ, ಹೌದ್ರಾ? ದುಡ್ಕೊಂಡ್ ನಾವು ದುಡಿದ್ರೆ ನಾವು ತಿಂತೀವಿ ಅಷ್ಟೇ. ಏನ್ ಫ್ರೀ ಕೊಟ್ರೆ ಏನು ಹಂಗಂತೀರಾ? ಹೌದು. ದೇಶ ರಕ್ಷಣೆ ಇದ್ರೆ ಎಲ್ಲ ಚಲೋ ಅಂತೀರಾ? ಹೌದು. ಏನಂತೀರಪ್ಪ ನೀವು? ಬಪ್ಪ, ನೀನ್ ನಾಚಿಕೆ ಬೇಡ ನೀನು. ಹೇಳಿ, ಆಯ್ತು ಹೇಳಿ, ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಬ್ರೋ ನೀವು? BJP ಬಂದ್ರೆ. ನೀವು BJP ಯಾಕೆ BJP ಇರ್ಬೇಕು ಅನ್ಕೋತೀರಾ? ದೇಶ ಉದ್ಧಾರ ಆಗ್ಬೇಕಪ್ಪ ಅಂದ್ರೆ ಅದೇ ಇರ್ಬೇಕು ನಮ್ಗೆ. ಇಲ್ಲ ಅಂದ್ರೆ ಹಾಳಾಗ್ಬಿಡುತ್ತೆ. ಹೆಂಗ್ ಹಾಳಾಗುತ್ತೆ? ಸರ್ಕಾರ ಬಂದು ನೋಡ್ರಿ, ಏನ್ ಇಲ್ದಂಗ ಆಗ್ಬಿಡತ್ ನೋಡಿ. ಏನು ಉದ್ಧಾರ ಐತಿ? 2,000 ರೂಪಾಯಿ ಕೊಡ್ತಾನೆ ಅಷ್ಟ. ಅವನ ಅದರಿಂದ ಎಷ್ಟು ಲಾಭ ಜಾಸ್ತಿ ಎಷ್ಟು ಮಾಡ್ಯಾನ? ಐಟಮ್ಗಳೆಲ್ಲ ಯಾವ್ಯಾವ ಎಷ್ಟಿಟ್ಟಿದೆ ಅವ ಮತ್ತೆ ಹಂಗಂತೀರಿ? ಹಂಗ ಏನ್ ಲಾಸ್ ಆಗ್ತೈತೆ? ಹಂಗಾರೆ ಹೆಂಗ್ ಲಾಸ್ ಆಗ್ತೈತೆ? ಈ ಸಲ ಗೆಲ್ತಾರ BJP ಪ್ರಧಾನಮಂತ್ರಿ? ಎಷ್ಟು ಸೀಟ್ ಆಕ್ಚುಲಿ ಎಷ್ಟಾರ ಸೀಟ್ ಆಗ್ಲಿ ಅವರೇ ಬರೋದು. ಹೌದು. ಮೋದಿಜಿಗೆ. ಸರ್ ನಮಸ್ಕಾರ ರೀ. ನಿಮ್ಗೆ ಯಾವ ಪಕ್ಷ ಬಂದ್ರೆ ಚಲೋ ಅಂತೀರಿ? ನಮ್ಮ BJP ಪಕ್ಷ. BJP ಬರ್ಬೇಕು. ಯಾಕೆ ಬರ್ಬೇಕು? ನಾವು ಡ್ರೈವರ್ಗಳು ಸಹ ಎಲ್ಲ ಬಂದ್ ಮಾಡ್ಯಾರ. ನಮ್ದು ಡ್ರೈವರ್ ಯಾರು ಏನ್ ಬಂದ್ ಮಾಡ್ಯಾರ? ನಮ್ಮ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಈಗ ಕಾಂಗ್ರೆಸ್ ಅವ್ರು ಬಂದ್ ಮಾಡ್ಯಾರ. ಬಸ್ ಫ್ರೀ ಮಾಡಿದ್ರಿ ನಮ್ಮಂತ ಡ್ರೈವರ್. ಬಸ್ ಫ್ರೀ ಮಾಡ್ಬಿಟ್ಟು ಎಲ್ಲ ಟ್ರಿಪ್ ಹೊಡ್ಯಾಕ ಹೊಂಟಾರ. ನಿಮ್ದು ಎಲ್ಲ ಬಂದಾಗೈತಿ. ಹೌದು. ಒಟ್ಟು ಈ ಸಲ BJP ಹಾಕ್ತಿರಿ ಓಟು? ಆಗ್ತೀವಿ. ಅವರೇ ಗೆಲ್ಬೇಕಾ? ಹೌದು. ಮೋದಿ ಎಷ್ಟು ಏಜು? ನನಗೆ 19. ವೋಟರ್ ಐಡಿ ಬಂದೈತಾ? ಬಂದಿದೆ. ಓಟ್ ಹಾಕ್ತಿದ್ಯಾ? ಓಟ್ ಹಾಕಿ. ಯಾವಾಗ ಓಟ್ ಹಾಕ್ಬತ್ತೀನಿ ಈಗ? ಈ ಫಸ್ಟ್ ಓಟ್ಗೆ ಫಸ್ಟ್ ಓಟೇ ಮೋದಿ. ಮೋದಿ. ಯಾಕೆ ಮೋದಿ ಅಂತ ಡಿಸೈಡ್ ಮಾಡಿದೆ? ಅವರೆಲ್ಲ ಇದೆಲ್ಲ ಕಂಪ್ನಿ ಇದು ಮಾಡ್ತಿದಾರ. ಹಂಗೆ ಕಂಪ್ನಿ ಒಳ್ಳೆ ಒಟ್ಟು ಇಲ್ಲ ಗೀರಿ ಎಲ್ಲ ಇದು ಮಾಡ್ತಾ ಇದಾರೆ. ನೀರು ಕಾಂಗ್ರೆಸ್ ಬಂದಾಗ ಇಲ್ಲಿ ಎಲ್ಲಿ ಬಂದಿತ್ತಲ್ಲಪ್ಪ ನೀರು? ಬರಗಾಲ ಹೌದಲ್ಲ? ಕಾಂಗ್ರೆಸ್ ಯಾಕ್ರಿ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ನಮ್ಮ ಅವ್ರು 3 ಟೈಮ್ ಚಾನ್ಸ್ ಕೊಟ್ಟಾರ. ಈಗ 4ನೇ ಟೈಮ್ ಇವ್ರಿಗೆ ಕೊಡ್ತಾರ ಅಷ್ಟೇ. 3 ಟೈಮಾ? ಯಾರಿಗೆ 3 ಟೈಮ್? 2 ಟೈಮ್ ಕಣ್ರಿ. 2 ಟೈಮ್ 3 ಟೈಮ್ 2 ಟೈಮು 10 ವರ್ಷ. ಈಗ ನೆಕ್ಸ್ಟ್ ಇವ್ರಿಗೆ ಕೊಡ್ತಾರ ಅಷ್ಟೇ. ಇವ್ರಿಗೆ ಕೊಡ್ತಾರೆ. ಹಂಗ್ ಲೆಕ್ಕ ಕಂಡ್ರೆ ಕಾಂಗ್ರೆಸ್ ಅವ್ರು 70 ವರ್ಷ ಆಳಿದ್ರಪ್ಪ. ಅದು ಅವ್ರದ್ದು ನಾವು ಅವಾಗ ಹುಟ್ಟಿದ್ದಿಲ್ಲ. 21ರಲ್ಲಿ ಎಷ್ಟಾಯ್ತು? 14 ಸಲ ಅವಕಾಶ ಇದೆ. 14 ಈ ಸರಿ ಏನೋ ಒಂದು ಚಾನ್ಸ್ ಕೊಡೋಣ ಅಂತ. ಇನ್ನೊಂದ್ಸಲ ಚಾನ್ಸ್ ಕೊಟ್ಟು ನೋಡೋಣ. 10 ವರ್ಷ ಯಾಕೋ ಬೋರ್ ಆಯ್ತು ಅಂತೀರಾ? ಕಾಂಗ್ರೆಸ್ ಒಂದ್ಸಲ ಹೋಗೋಣ ಅಂತ. ಏನ್ರಪ್ಪ? ನಮ್ BJP ಸರ್ಕಾರ ಬಂದ್ರೆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂದ್ರೆ ನಿಮ್ಮ ಇಷ್ಟ. ಓಟ್ ಹಾಕೋದಾದ್ರೆ BJPಗೆ ಓಟ್ ಹಾಕ್ರಿ. ಏನು ಇಲ್ಲ ಅಂದ್ರೆ ಬಿಟ್ಬಿಡಿ. ಯಾರಿಗೂ ಹಾಕಲೇಬೇಡಿ. ಬಿಡ್ರಿ, ಏನಾಗಲ್ಲ. ಕಾಂಗ್ರೆಸ್ಗೆ ಹಾಕೋರು ಇರ್ತಾರಪ್ಪ. ಇಲ್ಲ, ಕಾಂಗ್ರೆಸ್ಗೆ ಹಾಕೋರು ನಿಮ್ಗೆ ಏನಾಯ್ತಾನ ಬರಗಾಲ ಬೇಕಂದ್ರೆ ಈಗ ಒಳಗೆ ನೀರು ಎಷ್ಟಿದೆ? BJP ಸರ್ಕಾರ ಇದ್ದಿದ್ರೆ ಮರಿತಿತ್ತು. ತುಂಬ ಹರಿತತ್ತು. ಈಗ ಎಷ್ಟಿದೆ? ಆಯ್ತು ಬಿಡ್ರಿ, ಆಯ್ತು. ಒಟ್ಟು ನಿಮಗೆ BJP ಬರ್ಬೇಕು. ಹೇಳೋಣ ಏನ್ರಣ್ಣ? ಕಾಂಗ್ರೆಸ್. ನಿಮ್ಮ ಹೆಸರೇನು? ಪ್ರಕಾಶ್ ಅಂತ. ಪ್ರಕಾಶ್ ಅವರೇ,
ಪ್ರಕಾಶಮಾನವಾಗಿ ಹೊಳಿತಾ ಇದ್ದೀರಾ. ಹಬ್ಬ ಇವತ್ತು, ಅದಕ್ಕೆ ಪ್ರಕಾಶಮಾನವಾಗಿ ಹೊಳಿತೀರ ಹಬ್ಬ. ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ? ಒಟ್ಟು ಅಭಿವೃದ್ಧಿ ಆಗ ಪಕ್ಷ ಬಂದ್ರೆ ಅಭಿವೃದ್ಧಿ ಪಕ್ಷ ಯಾವುದು? ಬಿಜೆಪಿ ಪಕ್ಷ. ಕಾಂಗ್ರೆಸ್ ಅಂತ ಹೇಳ್ದಂಗಿತ್ತು. ಯಾವಾಗ ಅಂದ್ರಿ? ರೆಕಾರ್ಡ್ ಆಗೈತೆ. ಅಲ್ಲೆಲ್ಲ ತೋರ್ಸ್ಕತ್ತೀವಿ. ಕರೆಕ್ಟಾಗಿ ಹೇಳಿ ಯಾವ ಪಕ್ಷ ಬರ್ಬೇಕು? ಬಿಜೆಪಿನೇ ಬರಕ್ರಿ. ಯಾಕೆ ಬಿಜೆಪಿ ಬರ್ಬೇಕು? ಕಾಂಗ್ರೆಸ್ ಬೇಡವಾ? ನೀರು ಮಳೆಗಾಲ ಯಡಿಯೂರಪ್ಪಂಕಿಂತ ಬೊಮ್ಮಾಯಿ ಬಹಳ ಬಲ ಆತು ಮಳೆಗಾಲ, ಹಂಗಾಗಿ ಅದು ಅಭಿವೃದ್ಧಿ ಅಂತ ನಮಗೆ. ನಮಗೆ ಪ್ರಭಾ ಮೇಡಮ್ ಅಲ್ಲ ರೀ, ಅಲ್ಲಿ ಕೇಂದ್ರ ಇದು ದೇಶೀಯ ಚುನಾವಣೆ ಐತಿ. ಮೋದಿನ ಕಾಂಗ್ರೆಸ್? ಪ್ರಭಾ ಮೇಡಮ್ ಕಾಂಗ್ರೆಸ್. ಅಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು? ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ ಅಂದ್ರೆ ನೀವು ಪೂರ್ತಿ ಪ್ಯೂರ್ ಕಾಂಗ್ರೆಸ್ ಅಂತ ಹೇಳ್ತೇವೆ. ಕಾಂಗ್ರೆಸ್ ಇಲ್ಲಿ ಕಾಂಗ್ರೆಸ್, ಅಲ್ಲಿ ಬಿಜೆಪಿ ಅಲ್ಲ, ಪ್ಯೂರ್ ಕಾಂಗ್ರೆಸ್. ಹಂಗ ಅದೇ ಕೇಳಿದ್ದ ನಾನು. ಬಿಸಿಲು ಜಾಸ್ತಿ, ಎಲ್ಲ ತಲೆ ಮೇಲೆ ಟವಲ್ ಹಾಕೊಂಬಂದು ಅಣ್ಣ ಹೆಲ್ಮೆಟ್ ಹಾಕೊಂಬಂದು ಆಯ್ತು. ಬಹಳ ಸುರಕ್ಷತೆ. ದೇಶ ಎಷ್ಟು ಸುರಕ್ಷತೆ ಇರಬೇಕು? ಯಾರು ಬರ್ಬೇಕು? ನಮಗೆ ಕಾಂಗ್ರೆಸ್. ಇನ್ನೇನು ನಾನು ಇನ್ಯಾರಿಗೆ ಕೇಳ್ತಾ ಇದ್ದೀನಿ ನಾನು? ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಯಾಕೆ? ನಮಗೆ ಅವರ ಒಳ್ಳೇದು. ಮಿತ್ತವರೆಲ್ಲ ಕೆಟ್ಟದೆ ಕೆಟ್ಟಾರ ಅವರು. ಹೌದು. ಹೆಂಗ ಹೆಂಗಂದ್ರೆ ನೀನು ಹೇಳ್ದಂಗ ಹಿಂಗ ಅಂದ್ರೆ ಹಿಂಗ ಹೆಂಗ ಹೇಳ್ರಿ ಹೆಂಗೆ? ಕೇಂದ್ರದಾಗ ಯಾವ್ದಾರ ಇರಲಿ, ನಮಗೆ ಕಾಂಗ್ರೆಸ್ ಬೇಕು. ನಮ್ದು ಪಕ್ಕ. ಕೇಂದ್ರದಲ್ಲಿ ಯಾರು ಇರಲಿ? ಕೇಂದ್ರದಲ್ಲಿ ಯಾರು ಇರ್ಬೇಕು? ಮೋದಿ ಅದಾನ. ಅದಾನ ನಂಗೂ ಗೊತ್ತಾ. ಇನ್ನು ಮುಂದೆ ಯಾರು ಇರ್ಬೇಕು? ಮುಂದೆ ಆಮೇಲೆ ಎಲೆಕ್ಷನ್. ರಾಹುಲ್ ಗಾಂಧಿನ ಮೋದಿನ? ಅಲ್ಲ, ಮುಂದೆ ನೀವ್ ಯಾರನ್ನ ಬಯಸ್ತೀರಿ? ನಿಮ್ದು ಎಲ್ಲ ಅವರಿಂದ ನೀವಲ್ಲ, ನಿಮ್ಮಿಂದ ಅವರು ಮಾಡೋದಲ್ಲ ಸರ್ ಹೇಳೋದು. ಅದನ್ನ ಹೇಳ್ತಿಲ್ಲ ನಾವು. ಈಗ ನಮ್ಮ ಆಟೋಗಳಿಗೆ ಬರೋದೇ ಹೆಣ್ಮಕ್ಳು. ಹೌದ್ರಾ? ಹೆಣ್ಮಕ್ಳು ಬಿಟ್ರೆ ಗಂಡು ಮಕ್ಳು ಎಲ್ಲರೂ 2 ವೀಲರು 4 ವೀಲರ್ ತಂದಾಡಿರ್ತಾರೆ. ಯಾರು ಆಟಕ್ಕೆ ಬರೋರಲ್ಲ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರ ಹೆಣ್ಮಕ್ಳು ಆಟಕ್ಕೆ ಎಲ್ಲಿಂದ ಬರ್ತಾರೆ? ನಾವೆಲ್ಲಿಂದ ದುಡಿಯೋಣ? ಇದಕ್ಕೆ ಇದು ಕುತ್ರ ಕೊಡಪ್ಪ. ಅಲ್ಲ, ಅವ್ರು ಹೇಳ್ತಿರೋದು ಅರ್ಥ ಆಯ್ತಾ? ಪ್ರತಿಯೊಬ್ಬ ಡ್ರೈವರ್ಸ್ ಕೂಡ ಒಂದೇ ಒಂದು ಮಾತು, ಬಸ್ ಫ್ರೀ ಮಾಡಿರೋದ್ರಿಂದ ಪ್ರೈವೇಟ್ ಬಸ್ಗಳನ್ನ ಎಷ್ಟಿಗೆ ಮಾರಿದಾರ ಅನ್ನೋದಾರ ಗೊತ್ತಾ? ಅವರು ದುಡಿಮೆ ಮಾಡ್ಕೊಂಡ ತಿನ್ನೋದು ಎಷ್ಟ್ ಬಸ್ ಮಾರ್ಯಾರ ಗೊತ್ತಾ? ಬರೀ ಇದು ಕಂಪ್ನಿಗಳಿಗೆ ತಂದಿರ 4 ಲಕ್ಷಕ್ಕೆಲ್ಲ ಬಸ್ ಮಾರ್ಯಾರ ಇವ್ರು ಫ್ರೀ ಮಾಡಿದಾಗಿಂದ. ಇಂಜಿನಿಯರ್ ಮಾಡಿ GTTC ಮೆಕ್ಯಾನಿಕಲ್ ಬ್ರಾಂಚ್ ಆಟೋ ಓಡಿಸ್ತಿದ್ಯಾ? ಕೆಲಸ ಮಾಡಿ ಬನ್ನಿ. ಯಾಕೆ ನಿನ್ ಕೆಲಸ ಮಾಡಿಲ್ಲ? ಯಾಕೆ ಆಟೋ ಓಡಿಸ್ತಿದ್ಯಾ? ಯಾಕೆ? ಅದು ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಜಾಬ್ ಯಾವ್ದು ಅಡ್ಜಸ್ಟ್ ಆಗತ್ತೆ ಅದನ್ನ ಮಾಡ್ತಾನೆ ನಾನು. ಒಟ್ಟು ಸ್ವಂತ ದುಡಿಮೆ ಇರಬೇಕು. ಸ್ವಂತ ದುಡಿಮೆ ಇಂದ ಸಮಸ್ಯೆ. ವೆಲ್ ಎಜುಕೇಟೆಡ್. ಎಷ್ಟು ಏಜ್? ಎಷ್ಟು? ನನಗೆ 21. ಏನಪ್ಪ ಇಷ್ಟು ವರ್ಷ ಯಾವ್ದೋ ಬಿಜೆಪಿ ಇತ್ತು, ಹಂಗಾಗಿ ಅವ್ರಿಗೆ ಯಾವ್ದು ಆಗಿಲ್ಲ. ಬಿಜೆಪಿ ಇತ್ತು. ಒಂದ್ ನಿಮಿಷ ಅವ್ರು ಹೇಳ್ತಾರೆ ಬಿಜೆಪಿ ಇತ್ತು, ಅದಕ್ಕೆ ಕೆಲಸ ಆಗ್ಲಿಲ್ಲ ನಿಂಗೆ, ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳ್ತಾರೆ. ಸರ್ ಕೆಲಸ ಆಗಿತ್ತು, ನಾನೇ ಬಿಟ್ಟು ಬಂದೀನಿ. ನನಗೆ ಆ ಕೆಲಸ ಇಷ್ಟ ಆಗ್ಲಿಲ್ಲ. ನನಗೆ ಆಗ್ಲೇ ಕ್ಲಿಯರ್ ಆಗಿ ಹೇಳಿದ್ರು ಅವ್ರಿಗೆ ಅಡ್ಜಸ್ಟ್ ಆಗೋ ಕೆಲಸ ನಾನು ಮಾಡ್ತೀನಿ ಅಂತ. ಅವ್ರಿಗೆ ಕೆಲಸ ಆಗಿತ್ತು, ಅದ್ರ ಬಿಟ್ಟು ಬಂದಿದ್ದಾರೆ ಅಂತ. ಸರ್ ಬಿಜೆಪಿ ಬರಕ್ಕಿಂತ ಮುಂಚೆ ದೇಶದ ಸಾಲ ಎಷ್ಟಿತ್ತು ಅನ್ನೋದಾರ ಗೊತ್ತಾ ಸರ್? ಎಷ್ಟು ಸಾಲ ಇತ್ತು? ಈಗ ಬಿಜೆಪಿನೇ ಎಷ್ಟೋ 1,80,000 ಕೋಟಿ ಸಾಲ ಮಾಡಿದ್ದಾರೆ ಅಂತ ಹೇಳ್ತಾರೆ. ಮಾಡಿದಾರೆ ಸರ್. ಈ ಬಸ್ಸಿಗೆ ಒಂದು ದಿವಸಕ್ಕೆ 4 ಕೋಟಿ ಬೇರೆ ಡೀಸೆಲ್ ಬೇಕು. ಹೌದ್ರಾ? ಈಗ ಅದನ್ನೆಲ್ಲ ಯಾರು ಕೊಡ್ಬೇಕು? ಯಾರು ಕೊಡ್ಬೇಕು? ನಾವೇ ಕೊಡ್ಬೇಕು. ನಾವೇ. ಪ್ರಶ್ನೆ ಏನು ಅವರಿಗೆ? ಈಗ ಅವರಿಗೆಲ್ಲ ದುಡ್ಡು 4 ಕೋಟಿ ದಿವಸಕ್ಕಂದ್ರೆ ತಿಂಗಳಿಗೆ ಎಷ್ಟಾಯ್ತು? ಅವ್ರೇನ್ ದುಡಿಮೆ ಮಾಡಿ ಅವ್ರ ಮನೆಯಿಂದ ತಂದಾಕಲ್ಲ. ಹೌದ್ರಾ? ಅವ್ರಿಗೆ ದುಡಿಮೆ ಅವ್ರಿಗೆ ದುಡ್ಡು ಎಲ್ಲಿಂದ ಬರ್ಬೇಕು? ಯಾರು ಕೊಡ್ಬೇಕು ಅವ್ರಿಗೆ ದುಡ್ಡು? ಎಷ್ಟು ಏಜ್ ನಿಮ್ಗೆ ಈಗ? ಅಣ್ಣ ನಾನೀಗ 25 ವರ್ಷ. ಓಕೆನಾ? ನಮ್ಮ ಅಮ್ಮನ ಹತ್ರ ಈಗ ಒಂದು 10 ರೂಪಾಯಿ ಇಲ್ಲಪ್ಪ. ನಮ್ಮ ಅಮ್ಮ ಈಗೆಲ್ಲ ಒಂದು ಹತ್ರಕ್ಕೆ ಹೋಗ್ಯತೆ. ಅವ್ರಿಗೆ ಏನೋ ಒಂದು ಕಷ್ಟ ಆಗಿರ್ತೈತೆ. ನಮ್ಮ ಅಮ್ಮನ ಹತ್ರ 1 ರೂಪಾಯಿ ಇಲ್ಲಪ್ಪ. ಆದ್ರೆ ಇವತ್ತು ನಮ್ಮ ಮನೆ ಬಂದು ಇದಾಕರೆ ಒಂದು 200 ರೂಪಾಯಿ ಕೊಡ್ತಾರೆ. ಇದಕ್ಕೇನು ಹೇಳ್ತೀರಾ ನೀವು? ಇದು ಕೂಡ ಒಂದು ಸೌಲಭ್ಯ, ಉತ್ತಮ. ಇಲ್ದೇರೋ 10 ರೂಪಾಯಿ ಇಲ್ದೇರೋ ಟೈಮಲ್ಲಿ ಅಮೌಂಟ್ ಸಿಗುತ್ತೆ. ಏನಾರ ಏನ್ ಹೆಸರು ಅಣ್ಣ ನಿಮ್ದು? ನದೀಮ್ ಅವರೇ, ನದಿ ಒಳಗೆ ಕುತ್ಕೊಂಡು ಒಳ್ಳೆ ಸ್ನಾನ ಮಾಡ್ತಾ ಇದ್ದೀರಾ. ಹೆಸರಲ್ಲೇ ನದಿ ಇದೆಯಲ್ರಿ. ಆಯ್ತು, ಒಂದ್ ನಿಮಿಷ ರೀ. ಆಯ್ತು, ಮತ್ತೆ ಮೈಕಿಗೆಲ್ಲ ಆರ್ಬಿಡುತ್ತೆ. ಹೇಳ್ರಿ, ಈಗ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ? ಕಾಂಗ್ರೆಸ್ ಅಣ್ಣ, ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಬರ್ಬೇಕು? ಕಾಂಗ್ರೆಸ್ ಬೇಕು ನಮ್ಗೆ. ಯಾಕೆ ಹೇಳ್ರಿ? ಯಾಕೆ ಬಿಜೆಪಿ ಯಾಕೆ ಬೇಡ? ಬೇಡ ಬಿಜೆಪಿ ಬೇಡ. ಕಾಂಗ್ರೆಸ್ ಕರೆಕ್ಟ್ ಐತಿ ನಮ್ಗೆ. ನೋಡ್ರಿ, ಬಿಜೆಪಿ ಬಂದ್ರೆ ನೀರು, ಕಾಂಗ್ರೆಸ್ ಬಂದ್ರೆ ಇಲ್ಲ. ಪಕ್ಕ ಬರೋದೇ ನಮ್ಮ ಮೋದಿ ಅವರು. ನಿಮ್ಮ ಹೆಸರು ಏನಂದ್ರೆ? ವೀರೇಶ್ ಅವ್ರೆ, ಹೇಳ್ರಿ ಯಾಕೆ ಮೋದಿ ಬರ್ಬೇಕು? ಅಣ್ಣ, ಮೋದಿ ಬಂದ್ರೆ ದೇಶಕ್ಕೆ ಒಳ್ಳೇದು. ಕಾಂಗ್ರೆಸ್ ಬಂದ್ರೆ ಧೂಳಿ ಪಟ ಆಗಿ ಹೋಗುತ್ತೆ. ಇದೇ ನಮ್ದು. ಏನ್ ಧೂಳಿ ಪಟ ಆಗೋಗುತ್ತೆ? ಏನು ಕುಡಿಯಕ್ಕೆ ನೀರಿಲ್ಲ. ಸಿದ್ದರಾಮಯ್ಯ ಬಂದು ಇವಾಗ ಏನೋ ನೀರು ಬಿಟ್ಟಿದವ್ರೆ ಬಂದಿದಾವ ಇಲ್ಲಿ. ಕರೆಕ್ಟ್ ಅಣ್ಣ? ನೀರು ಬಿಟ್ಟವ್ರೆ ಬಂದವ್ರೆ. ಬಂದು ಎಷ್ಟು ಸೀಟ್ ಗೆಲ್ಬೋದು ಈ ಸಲ ಬಿಜೆಪಿ? ಅಣ್ಣ 400 ಸೀಟ್ ಪಕ್ಕ ಹೊಡಿತೈತಿ. ತಗೊಂಬಿಡಿ. ಪಕ್ಕ ಇದೇ ಮಾತು ನೋಡೇ ಬಿಡ. ನಾಚಿಕೆ ಪಾಪ ಹುಡುಗಂಗೆ. ಲಾಸ್ಟ್ ಕಡ್ಡಿ ಉಳ್ದಾಗ ಬಂದ್ಬಿಟ್ಟೆ. ನಾನು ಏನ್ ಮಾಡೋಣ? ಏನ್ ನಿಮ್ಮ ಹೆಸರು? ಮೋಯಿನ್ ಸರ್. ಮೋಯಿನ್? ನಂಗೆ ಮೋಹಿನಿ ಅಂತ ಕೇಳಿಸ್ಬಿಡ್ತಪ್ಪ, ಗಾಬರಿ ಆಗ್ಬಿಟ್ಟೆ. ನಿಮ್ಮ ಹೆಸರು? ರಾಕೇಶ್. ನಿಮ್ಮ ಹೆಸರು? ಶಾಹಿದ್. ಓಕೆ, ಹೇಳಿ ಸರ್,
ಯಾವ ಪಕ್ಷ ಬಂದ್ರೆ ಉತ್ತಮ ಅಂತೀರಾ ಲೋಕಸಭೆ ಚುನಾವಣೆ ಒಳಗೆ? ಬಿಜೆಪಿ. ಯಾಕೆ? ಬಿಜೆಪಿ. ಐಸ್ ಕ್ಯಾಂಡಿ ತಿನ್ಬೋದು, ಕ್ಯಾಂಡಿ ಹೊಡಿಬೋದು ಅಂತಾನೆ. ಹೇಳ್ರಿ, ಯಾರು ಪ್ರಧಾನಿ ಆಗ್ತಾರೆ? ಮೋದಿ. ನಿಮ್ಗೆ? ಕಾಂಗ್ರೆಸ್. ಕಾಂಗ್ರೆಸ್ ಎಲ್ಲ ಫ್ರೆಂಡ್ಸಾ? ಇಲ್ಲಿ ಒಳಗೆ ಬಿಜೆಪಿ ಕಾಂಗ್ರೆಸ್ ಇದೆ. ಹೇಳ್ರಿ, ಯಾಕೆ ಕಾಂಗ್ರೆಸ್ ಬರ್ಬೇಕು? ನಮಗೆ ಒಳ್ಳೇದು, ಹಂಗೆ ಒಳ್ಳೇದು. ಹಂಗೆ ಒಳ್ಳೇದು. ಬಿಜೆಪಿ ಬಂದ್ರೆ ಕೆಟ್ಟ? ಅದು ಗೊತ್ತಿಲ್ಲ. ಅದು ಗೊತ್ತಿಲ್ವಾ? ಸರ್ ನಮ್ಮ ಮನೆಗೆಲ್ಲ ಕಾಂಗ್ರೆಸ್ ಅಂತಾರೆ. ನಿಮ್ಮ ಮನೆಯಾಗೆಲ್ಲ ಕಾಂಗ್ರೆಸ್ ಅಂತಾರೆ, ಅದಕ್ಕೆ ನೀನು ಕಾಂಗ್ರೆಸ್ ಅಂತ. ನಿನ್ನ ಮಕ್ಕಳಿಗೂ ಕಾಂಗ್ರೆಸ್ ಅಂತ ಹೇಳ್ಕೊಟ್ಬಿಡು. ಹಂಗೆ ಅನ್ನೋದು. ಮುಗೀತ್ ಕತೆ. ನೆಕ್ಸ್ಟ್ ಆಮ್ ಆದ್ಮಿ ಪಾರ್ಟಿ. ಅಣ್ಣ ಕುತ್ಕೊಂಡು ಗ್ಯಾಪಲ್ಲಿ ಯೋಚನೆ ಮಾಡಿರೋದು. ಅಣ್ಣ ಎರಡು ಕೇಳ್ತವನೆ, ನಾನು ಮೂರನೇದು ಯಾವ್ದು ಹೇಳಿ ಅಂತ. ಆಮ್ ಆದ್ಮಿ ಪಾರ್ಟಿ ಯಾರು? ಆಮ್ ಆದ್ಮಿ ಪಾರ್ಟಿಲಿ ಮೇನ್ ಲೀಡರ್ ಯಾರು? ಯಾರಾದ ಇರ್ಲಿ, ಆಮ್ ಆದ್ಮಿ ಪಾರ್ಟಿಲಿ ಮೇನ್ ಲೀಡರ್ ಯಾರು? ಯಾಕೆ ಗೊತ್ತಿಲ್ಲ ಸರ್. ಹೆಂಗ್ ಹೇಳ್ಬೇಕು? ಬೀಳಿದೆ. ಪ್ರಧಾನಿ ಯಾರಾಗಬೇಕು ನಿಮಗೆ? ಯಾರಾಗ್ಲಿ ಸರ್, ನಮ್ಗೆ ನಡೀತೈತೆ. ಮೋದಿ ಮೋದಿ ಆಯ್ತು, ಮೋದಿ ಅಂತ ನೋಡ್ರಿ. ಮೋದಿ ಅವ್ರು ಹೇಳ್ತಾರ್ರಿ, ನೀವ್ ಹೇಳ್ರಿ ಮೋದಿ ಬಿಜೆಪಿ. ಮೋದಿ 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 ಬರ್ಬೇಕು. ಮೋದಿ ಪಕ್ಕ? ಪಕ್ಕ ಸರ್. ನೋಡ್ರಿ ಅಲ್ಲಾರು ಸೌಂಡ್ ಮಾಡ್ತಾರೆ, ಯಾಕೆ ಮೋದಿ ಹೇಳ್ತಿದ್ವಿ? ಯಾರ ಇರ್ಲಿ ಸರ್, ಒಟ್ಟು ಮೋದಿ ಬರ್ಬೇಕು. ಮೋದಿ. ನಿಮ್ಮ ಹೆಸರೇನು? ಮೋಯಿನು. ಮತ್ತು ಮೋಹಿನಿ ಅಂತಾನೆ ಕೇಳಿಸ್ಬಿಡ್ತಪ್ಪ ನನಗೆ. ಆಯ್ತು. ತೆಗಿಯಪ್ಪ 100 ರೂಪಾಯಿ. ಯಾರಿಗೆ ತೆಗೆದಿದ್ಯಪ್ಪ? 100 ರೂಪಾಯಿ ಕೊಟ್ರೆ ಬಿಜೆಪಿ ಹೇಳು, ಕಾಂಗ್ರೆಸ್ ಹೇಳು ಅಂತನಾ? ಇನ್ ಮಿಕ್ಕಿದವೆಲ್ಲ ಹಸಿ ನೋಟು. ಏನ್ ಹೆಸರು? ಸೈಯದ್ ಹುಸೇನ್ ಅಂತೇಳಿ. ಸೈಯದ್ ಹುಸೇನ್. ಹೇಳಪ್ಪ, ಈ ಸಲ ಯಾರು ಗೆಲ್ಲೋದು? ಮಲ್ಲಣ್ಣರ ಇವ್ರದ್ದು, ಮಲ್ಲಣ್ಣ ಹೆಣ್ಮಕ್ಳು. ಅಯ್ಯಣ, ಏನವ್ರ ಹೆಸರು? ಪ್ರಭಾ ಮಲ್ಲಿಕಾರ್ಜುನ್. ಪಕ್ಕ ಗೆಲ್ತಾರ? ಅಲ್ಲಿ ಯಾರು ಇರ್ಬೇಕು? ಎಲ್ಲಿ ಮ್ಯಾಲ ಯಾರಿದ್ರೆ ಕೋಮ್ ಗಲ್ಬೆ ಇಲ್ದಂಗೆ ದೇಶ ನಡೆದ್ರೆ ಸಾಕಾಗೈತೆ ನೋಡ್ರಿ. ಕೋಮ್ ಗಲ್ಬೆ ಯಾರು ಮಾಡ್ತಾವ್ರ? ಕೋಮ್ ಗಲ್ಬೆ ನಡೆಯಾಕತ್ತಿರದ ಯಾರು ಮಾಡ್ತಿರ? ಶಾಂತಿ ರೀತಿ ನಡೆದ್ರೆ ಸಾಕಾಗೈತಿ. ಯಾರು ಮಾಡ್ತಿರೋದು ಕೋಮ್ ಗಲ್ಬೆ? ರಾಜಕೀಯದವ್ರು ಹೇಳಕತ್ತಿರೋದು. ಅವ್ರ ರಾಜಕೀಯದವ್ರು ಯಾವ ಪಕ್ಷದವ್ರು? ಪಕ್ಷ ಅನ್ನಂಗಿಲ್ಲ, ಆ ಪಕ್ಷದಾಗ ಅದಾರ, ಈ ಪಕ್ಷದಾಗ ಅದಾರ, ಎಲ್ಲರ ಅದಾರ. ಎಲ್ಲರೂ ಅದಾರ. ಹಾ, ಅವೆಲ್ಲ ನಿಲ್ಬೇಕಂದ್ರೆ ಯಾರು ಬರ್ಬೇಕು? ಯಾರು ಪ್ರಧಾನಿ ಆಗ್ಬೇಕು? ಪ್ರಧಾನಿ ಯಾರು ಆಗ್ಬೇಕಂದ್ರ ನಮ್ಗೆ ಈ ನಮ್ಮ ಕ್ಷೇತ್ರ ಮೋದಿನ ರಾಹುಲ್ ಗಾಂಧಿನ? ರಾಹುಲ್ ಗಾಂಧಿ ಅವ್ರು ಚೆನ್ನಾಗಿ ಪಕ್ಕ ಪಕ್ಕ ಆಗ್ತಾರ? ಆಗ್ತಾರ. ನಿಮ್ಮ ಇಷ್ಟ ಅದೇ. ಎಲ್ಲದಪ್ಪ ಇದು ಟಗರು? ಇಟ್ಗಿಡುತ್ತ ಹೆಂಗಪ್ಪ? ಓ ಸ್ವಾಮಿ, ಮತ್ತೆ ಇಟ್ಗಿಟ್ಟದು ಬಂದು. ಏನ್ ನಿಮ್ಮ ಹೆಸರು? ಜಬಿ ಜಬಿ ಜಬಿ. ಎಲ್ಲಿಗಪ್ಪ ಇದು ಟಗರು? ಬಾತಿ. ಬಾತಿ ಅಂದ್ರೆ ಇಲ್ಲಿ ಹರಿಹರ ಪಕ್ಕ ಬಾತಿ ಅಂತ. ಏನ್ ನಾಳೆಗೆ ಹಬ್ಬಕ್ಕ? ಅಲ್ಲ, ಆಡ್ಸೋದಿದ್ದು. ಆಡ್ಸದ? ನಿಮ್ಮ ಹೆಸರು? ಮಣಿ ಅಂತ. ಮಣಿ. ಹೇಳ್ರಿ, ನಿಮ್ಮ ಹೆಸರು ಏನಂದ್ರೆ? ಜಬಿ. ಜಬಿ ಅವ್ರೆ, ಹೇಳ್ರಿ ಯಾವ ಪಕ್ಷ ಬಂದ್ರೆ ಉತ್ತಮ? ಪಕ್ಷ ಯಾವ್ದಾರು ಬರಲಿ. ಪಕ್ಷ ನಾವು ಈ ಸಲ ಪಕ್ಷ ಯಾವ್ದಾರು ಬರಲಿ. ಪಕ್ಷ ಏನಿಲ್ಲ, ವಿನಯ್ ಕುಮಾರಿಗೆ ವೋಟ್ ಮಾಡ್ತೀವಿ ನಾವು ಈ ಸಲ. ಯಾರ? ಪಕ್ಷ